ಇವತ್ತ ಸೇವಾಲಾಲ್ ಜಯಂತಿ ಅಂತಲ್ಲೋ. ಸೇವಾಲಾಲಲ್ಲೋ, ಸಂತ ಸೇವಾಲಾಲ್ ಮಹಾರಾಜ್. ನಾನು ಈಗ ಅವ್ರ ಜನ್ಮದಿನದ ಪ್ರಯುಕ್ತ ಒಂದು ಪ್ರೋಗ್ರಾಮ್ ಐತೆ, ಅಲ್ಲಿಗೆ ಹೊಂಟೀನಿ. ನೀನ್ ಯಾಕೆ ಹೊಂಟಿಪ್ಪ? ನಿನಗ ಅವ್ರಿಗೆ ಏನ್ ಸಂಬಂಧ? 15/2/1739 ಜನಿಸಿದ ಇವರು ಬಂಜಾರ ಸಮುದಾಯದ ಪ್ರಮುಖ ಸುಧಾರಕರಾಗಿದ್ದಾರೆ. ಅದ್ಕ ಹೇಳಿವಾಗ ಕೇಳಿಲಿ, ಕರ್ನಾಟಕದ ಸುರಗುಂಡನ ಕೊಪ್ಪದಲ್ಲಿ ಜನಿಸಿದ ಇವರು ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ್, ಗೋವಾ, ರಾಜಸ್ಥಾನ್ ಇಲ್ಲೆಲ್ಲಾ ಸಂಚರಿಸಿ ಈ ಛಿದ್ರವಾಗಿದ್ದಂತ ಬಂಜಾರ ಸಮುದಾಯನ ಸಂಘಟನೆ ಮಾಡ್ತಾರ. ಅವರೆಲ್ಲರಲ್ಲೂ ಒಗ್ಗಟ್ಟನ್ನ ಮೂಡಿಸ್ತಾರೆ. ಮತ್ತೆ ಇವರಿಗೆ ಪರಿಸರದ ರಕ್ಷಣೆ ಹೇಗ್ ಮಾಡಬೇಕು, ಸ್ತ್ರೀಯರ ಗೌರವದ ಕುರಿತಾಗಿರ್ಬೋದು, ಧರ್ಮ ಬೋಧನೆ ಕುರಿತಾಗಿರ್ಬೋದು, ಎಲ್ಲದರ ಬಗ್ಗೆ ಬೋಧನೆ ಮಾಡುವಂತಹ ಬಂಜಾರ ಸಮುದಾಯದ ಸ್ಪಿರಿಚುವಲ್ ಗುರುಗಳು ಈ ಸಂತ ಸೇವಾಲಾಲ್ ಮಹಾರಾಜರು. ಮುಂದೇನಾಯ್ತು? ಸೇವಾಲಾಲ್ ಮಹಾರಾಜರು ನಿಧನವಾದ ನಂತರ ಬ್ರಿಟಿಷರು ಈ ಸಮುದಾಯವನ್ನ ಒಡಿಬೇಕಂತ ಹೇಳಿ ಅದೇನೇನು ಆಕ್ಟ್ಗಳು, ಹೊಸ ಹೊಸ ಬಿಲ್ಗಳನ್ನೆಲ್ಲ ತಂದ್ರು. ಬಟ್ ಆ ಮಹಾರಾಜರು ಕಲಿಸಿ ಹೋದಂತಹ ಒಗ್ಗಟ್ಟು ಅವೆಲ್ಲವನ್ನ ಎದುರಿಸಿ ಮೆಟ್ಟಿ ನಿಲ್ಲೋ ಹಾಗೆ ಮಾಡ್ತು. ಅದು ಅವ್ರ ಸಾಧನೆ. ಅಂದ್ರೆ ಮತ್ತ ಇವ್ರ ಹಿಸ್ಟ್ರಿ ಇಷ್ಟು ದೊಡ್ಡದೈತಂದ್ರ ಯಾವ ಬುಕ್ನ್ಯಾಗೂ ಬರ್ದಿಲ್ಲ ಯಾಕ? ಈ ಸಮುದಾಯದ ಒಂದು ನಂಬಿಕೆ ಏನಂದ್ರ, ಮುಂದೆ ಯಾರಾದ್ರೂ ಬಂದು ಈ ಬರೆದಿಟ್ಟ ಇತಿಹಾಸವನ್ನ ಚೇಂಜ್ ಮಾಡ್ಬೋದು ಅಂತ ಹೇಳಿ ಅವರು ತಮ್ಮ ಇತಿಹಾಸವನ್ನ ತಮ್ಮ ಸಂಸ್ಕೃತಿಯಲ್ಲಿ, ತಮ್ಮ ಹಾಡುಗಳಲ್ಲಿ, ತಮ್ಮ ನೃತ್ಯಗಳಲ್ಲಿ, ತಮ್ಮ ಕಥೆಗಳಲ್ಲಿ ಹುದುಗಿಸಿಟ್ಟೋಗಿದ್ದಾರೆ. ಈಗಲೂ ಸಹ ಈ ಸಮುದಾಯ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತೈತೆ. ಹೌದು, ಪ್ರೋಗ್ರಾಮ್ ಎಷ್ಟೊತ್ತಿಗೆ? ಸಾಯಂಕಾಲ 5 ಗಂಟೆಗೆ ಬರ್ತೇನ? 5 minutes. ನಾನು ರೆಡಿಯಾಗಿ ಬರ್ತೀನಿ.